ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ ಸುಸ್ವಾಗತ ನಿಮ್ಮ ಚಾನಲ್ಗೆ. ನಮ್ಮನೆಯಲ್ಲಿ ನಾವೆಲ್ಲರೂ ಆರೋಗ್ಯವಾಗಿ ಹಾಗೆ ಸುಖವಾಗಿದ್ದೀವಿ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ? ಹಾಗೆ ನಿಮ್ಮೆಲ್ಲರ ದಿನ ಹೇಗಿತ್ತು ಅನ್ನೋದು ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ಬರೆಯೋದನ್ನ ಮರಿಬೇಡಿ. ಇವತ್ತು ಕಂದಮ್ಮನಿಗೆ ಸ್ವಲ್ಪ ಕಿರಿಕಿರಿನೇ, ಯಾಕೆಂದರೆ ಸೂರ್ಯನ ಕಿರಣ ಸ್ವಲ್ಪ ಜಾಸ್ತಿನೇ ಇತ್ತು ಇವತ್ತು. ಬೆಳಗ್ಗೆನೇ ಈ ಥರ ಕರ್ಕೊಂಬಂದ್ಬಿಡ್ತೀವಿ, ಅದೆಲ್ಲ ನಾವು ಲೆಕ್ಕನೇ ನೋಡಲ್ಲ, ಬಿಸಿಲು ಜಾಸ್ತಿ ಇದೆ ಕಡಿಮೆ ಇದೆ ಅಂತೇಳಿ. ಹಾಗೆ ಈ ಕಡೆ ಸ್ವಲ್ಪ ಏನಾದರೂ ಬೆಳೆದಿರುವಂಥ ಹುಲ್ಗಳು ಅವ್ರ ತಂದೆ ಆಗಲಿ ನಾನಾಗಲಿ ಕೀಳ್ತಾ ಇರ್ತೀವಲ್ಲ, ನೋಡಿರುತ್ತೆ ಕಂದಮ್ಮ. ಯಾವಾಗಲೂ ಈ ಥರ ಕರ್ಕೊಂಬಂದಾಗ ಇದೇ ಪ್ರಯತ್ನ. ಅದು ಏನು ಅಂದ್ಕೊಂಡಿರ್ತಾರಲ್ಲ, ಅದು ಕೀಳಬೇಕು ಅಂದರೆ ಹುಳನ್ನ ಕೀಳಬೇಕು. ಅದು ಕೀಳೋವರೆಗೂ ಅವ್ರ ಸಾಧನೆನೂ ಬಿಡೋದೇ ಇಲ್ಲ. ಇದೊಂದೇ ಅಂತಲ್ಲ, ಸುಮಾರು ವಿಷಯದಲ್ಲಿ ನಾನು ನೋಡಿದ್ದೀನಿ ಕಂದಮ್ಮನ. ಒಂದು ಬಾಲ್ ಕೊಡೋ ವಿಷಯದಲ್ಲೂ ಅಷ್ಟೇ, ಅದನ್ನು ಮಾಡಬೇಕು ಅಂದರೆ ಮಾಡೇ ಬಿಡ್ತಾರೆ. ಕೊನೆಯವ್ರಿಗೂ ಪ್ರಯತ್ನನ ನಿಲ್ಲಿಸೋದೇ ಇಲ್ಲ. ನೀವು ನೋಡ್ಬೋದು ಬೇಕಾದ್ರೆ ಇದರಲ್ಲಿ ಉದಾಹರಣೆ. ಕೊನೆಯಲ್ಲಿ ನೋಡಿ, ಹುಲ್ ಕಿತ್ತಾಗ ಅವ್ರಿಗಿರೋ ಖುಷಿ ಹೇಗಿರುತ್ತೆ ಅಂತ. ಪ್ರಯತ್ನ ಅಂತೂ ಬಿಡಲ್ಲ ನೋಡಿ. ಸೊಪ್ಪುಗಳನ್ನ ಕುರಿ ಮರಿಗಳ ಥರ ಕೀಳೋದು, ಬಾಯಲ್ಲಿ ಇಟ್ಕೊಳೋದು, ಕೀಳೋದು, ಬಾಯಲ್ಲಿ ಇಟ್ಕೊಳೋದು, ಈ ರೀತಿಯಲ್ಲಿ ಕೊನೆಯಲ್ಲಿ ನೋಡಿ ಕಂದಮ್ಮ ಹಾಗೋ ಹೀಗೋ ಹುಲ್ನ ಕಿತ್ತು ಕೈಯಲ್ಲಿ ಇಟ್ಕೊಂಡ್ಬಿಡ್ತಾರೆ. ನೋಡಿ, ಇವಾಗ ಹುಲ್ಲನ್ನ ಕಿತ್ತೇ ಬಿಟ್ಟರು ನೋಡಿ, ಕಾಲಿಟ್ಕೋದು. ಇವಾಗ ಸಮಾಧಾನ ಆಗ್ತಾರೆ. ಹಾಗೆ ಇವತ್ತು ಆಸ್ಪತ್ರೆಗೆ ಸದಾ ಹೋಗಬೇಕು. ಜಾಸ್ತಿ ಇದರಲ್ಲಿ ವಿಡಿಯೋನ ಹಾಕಿಲ್ಲ ಆಸ್ಪತ್ರೆಗೆ ಹೋಗಿರೋದು, ಸ್ವಲ್ಪ ಮಾತ್ರ ತೋರಿಸ್ತೀನಿ. ಯಾಕಂದರೆ ಇದು ಪ್ರತಿ ತಿಂಗಳಲ್ಲೂ ಅಥವಾ 2 ತಿಂಗಳಿಗೆ ಒಂದು ಸಲ ಚೆಕಪ್ ಇದ್ದೇ ಇರುತ್ತೆ. ನೋಡಿ, ಕಂದಮ್ಮ ಅಂತ ಹೇಳ್ತಾ ಇದ್ದಾರೆ. ಮನೆಗೆ ಬಂದಿದ್ದಾಯಿತು ನೋಡಿ. ಆರೆಂಜ್ ಎಷ್ಟು ತೂಕ ಇರುತ್ತೆ, ಬಿದೋಯ್ತು, ಆದರೆ ಬಿಡೋದಿಲ್ಲ, ನೋಡ್ಕೊಳಿಬೇಕಾದ್ರೆ. ಅದನ್ನ ಹೇಗಾದ್ರೂ ಮಾಡಿ ಎಳೆದು ಇಟ್ಕೊಳೋವರೆಗೂ ಅವ್ರಿಗೆ ಸಮಾಧಾನ ಆಗಲ್ಲ. ಈ ರೀತಿಯಲ್ಲಿ ನಮ್ಮ ಕಂದಮ್ಮ. ಹಾಗೆ ನೀವು ನೋಡ್ಕೊಂಬನ್ನಿ ಏನೆಲ್ಲ ಮಾಡ್ತಾರೆ ಕಂದಮ್ಮ ಅಂತ ಹೇಳಿ. ಏನು ಕಂದಮ್ಮ ರಾಗನ ಕೊಡ್ತಾ ಇದ್ದಾರಲ್ಲ, ಸುಮ್ಮನೆ ಹಾಗೆ. ಕಂದಮ್ಮ ಇನ್ನೇನು ನಿದ್ರೆ ಮಾಡೋ ಸಮಯ ಸ್ಟಾರ್ಟ್ ಆಯಿತು ನೋಡಿ. ಎಷ್ಟೇ ನಿದ್ರೆ ಮಾಡ್ತಾ ಇರಲಿ, ಒಂದು ಚೂರು ಬಿಟ್ಟು ಆ ಕಡೆ ಈ ಕಡೆ ಹೋಗಂಗಿಲ್ಲ, ಎದೋಡ್ಬಿಡ್ತಾರೆ. ನೀವು ನೋಡ್ಕೊಬೋದು ನೋಡಿ, ಎಷ್ಟು ಚೆನ್ನಾಗಿ ಹೇಗೆ ನಿದ್ರೆ ಮಾಡ್ತಾ ಇರ್ತಾರಲ್ಲ. ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ತೀರಿ ಅಷ್ಟೇ, ಹಾಗೆ ಕಣ್ಬಿಟ್ಬಿಡ್ತಾರೆ. ಅದು ಹೇಗೆ ಗೊತ್ತಾಗುತ್ತೆ ಅಂತಲೇ ಗೊತ್ತಿಲ್ಲ ನನಗೆ. ನೋಡಿ, ಇವಾಗ ಮುಖ ನೋಡಿದ ನಂತರ ಮತ್ತೆ ಮನಗ್ತಾರೆ. ಈ ಥರ ನನ್ನ ಕಂದಮ್ಮ. 1 ನಿಮಿಷ ಬಿಟ್ಟಿರೋದಕ್ಕಾಗಲ್ಲ. ಕೆಲವರು ಕೇಳ್ತಾ ಇದ್ದೀರಾ ನನಗೆ, ಸವಿತಾ ಬಾಣಂತನ ಸಮಯದಲ್ಲಿ ಏನೆಲ್ಲ ಅಡುಗೆ ಮಾಡಿದ್ರಿ, ಅದನ್ನೆಲ್ಲ ವಿಡಿಯೋ ಹಾಕಿ ಅಂತೇಳಿ. ಕಂದಮ್ಮ ಯಾವಾಗಲೂ ಕಂದಮ್ಮನ ಎತ್ಕೊಂಡಂಗೆ ಇರಬೇಕಾಗಿತ್ತು ಅಡುಗೆ ಮಾಡಬೇಕಾದ್ರೆಲ್ಲ. ಆ ಕಾರಣದಿಂದ ಕೆಲವೊಂದು ವಿಡಿಯೋನ ತೆಗ್ದಿಲ್ಲ ಅಡುಗೆ ಮಾಡೋ ಸಮಯದಲ್ಲಿ. ಕೆಲವೊಂದು ತೆಗ್ದಿದ್ದು ತುಂಬ ಉದ್ದ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಈರುಳ್ಳಿಯಿಂದ ಹಿಡ್ದು ಬೆಳ್ಳುಳ್ಳಿಯಿಂದ ನಾನು ಹೇಗೆ ಬಿಡಿಸ್ತೀನಿ ಏನು ಅಂತ. ತುಂಬ ಉದ್ದ ವಿಡಿಯೋ ಆಗಿಬಿಡುತ್ತೆ. ಆ ಕಾರಣದಿಂದ ನಾನು ಇದರಲ್ಲಿ ಯಾವುದೇ ಕಾರಣಕ್ಕೂ ಹಾಕಿಲ್ಲ. ಹಾಗೆ ಕಂದಮ್ಮಂದು ಮಾಮೂಲಿ ಆಟ ತುಂಟಾಟಗಳು ಇದ್ದೇ ಇರುತ್ತೆ. ಮಳೆ ಅಂತೂ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ. ನೋಡ್ಬೋದು ನಮ್ಮ ತೋಟದಲ್ಲಂತೂ ಎಷ್ಟು ಹೂವಿನ ಗಿಡ ಹಾಕಿದ್ದೀನಿ ಅಂತಂದರೆ, ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ, ಅಯ್ಯಪ್ಪ ಸ್ವಾಮಿ ಹೂವು ಅಂತೀವಲ್ಲ ನಮ್ಮ ಕಡೆ ಎಲ್ಲ. ಕೆಲವರು ಒಬ್ರೊಬ್ರು ಒಂದೊಂದು ಥರ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ನನಗೆ ಅಯ್ಯಪ್ಪ ಸ್ವಾಮಿ ಹೂವು ಅಂತ. ಯಾಕಂದರೆ ಅಯ್ಯಪ್ಪ ಸೀಸನ್ ಸ್ಟಾರ್ಟ್ ಆದರೆ ಈ ಹೂವು ಅತಿ ಜಾಸ್ತಿಯಾಗಿ ಸಿಗುತ್ತೆ ನಮಗಂತೂ ಎಲ್ಲ ಕಡೆಯೂ. ಎಷ್ಟು ಹಾಕಿದ್ದೀನಿ ಅಂತಂದರೆ, ನನಗೆ ಇದು ಏನು ನೋಡ್ತಾ ಇದ್ದೀರಲ್ಲ, ಬಾಳೆ ಗಿಡಗಳಿದೆ, 2 ಹಾಕಿದ್ದೀನಿ ಹಬ್ಬಕ್ಕೆ. ಆ ಕಡೆ ಒಂದು ಈ ಕಡೆ ಒಂದು ಬಾಳೆ ಇರಬೇಕು ಅಂತ ಅಂದ್ಬಿಟ್ಟು ಗಿಡನೇ ತೊಗೊಂಬಂದು ಹಾಕ್ಬಿಟ್ಟಿದ್ದೀವಿ. ಅಷ್ಟು ಕರೆಕ್ಟಾಗಿರುತ್ತೆ. ಹಾಗೆ ಇವಾಗ ಹೊರಗಡೆ ಬಂದ್ವಿ. ಹೂವಿನ ನಿಮ್ಗೆ ಹೇಳಿದೆ ನಾನು, ನಮ್ಮ ತೋಟದಲ್ಲಿ ಬೇಕಾದ, ಇವಾಗ ಮುಂದೆ ನೋಡ್ತಾ ಇರ್ತೀರಲ್ಲ ವಿಡಿಯೋ, ಅದ್ರಲ್ಲಿ ಗೊತ್ತಾಗುತ್ತೆ ಹೂವಿಂದು. ಎಷ್ಟು ಹೂವಿನ ಗಿಡ ಇದ್ರೇನು ನನಗೆ ಸಾಕಾಗಲ್ಲ, ಸಮಾಧಾನನೇ ಇಲ್ಲ. ಈ ಬಣ್ಣ ನೋಡ್ತಾ ಇದ್ದರೆ ಹಾಗೇ ತಲೆ ತಿರುಗುತ್ತೆ ನನಗೆ. ಅಷ್ಟು ಚೆನ್ನಾಗಿರುತ್ತೆ, ಒಂದಕ್ಕಿಂತ ಒಂದು. ಇದೇನೇನಿದೆ ಅಲ್ಲ, ಇದರಲ್ಲಿ 2, 3, 4 ಥರದ್ದು ನನ್ನ ತೋಟದಲ್ಲಿ ಇದೆ. ಆದ್ರೂ ಮತ್ತೆ ತೊಗೊಳಕ್ಕೆ ಬಂದಿದ್ದೀನಿ. ಅದೇ ಶನಿವಾರ ಆದರೆ, ಶುಕ್ರವಾರ ಆದರೆ ನಾನು ಎಲ್ಲಿ ನೋಡ್ಬೋದು ಅಂದರೆ, ಹೂವಿನ ಗಿಡಗಳೆಲ್ಲಿದೆ, ಈ ತರಕಾರಿಗಳೆಲ್ಲಿರುತ್ತೆ ರೈತರದ್ದು,
ಮತ್ತು ಈ ಥರ ಗಿಡಗಳು ಎಲ್ಲಿ ಸಿಗುತ್ತೋ ಅಲ್ಲಿ ಸಿಗ್ತೀನಿ ನಾನು. ಹಾಗೆಯೇ ತುಳಸಿ ಗಿಡ ಬೇಕಾಗಿತ್ತು. ತುಳಸಿ ಅಂದರೆ ನಮ್ಗೆ ಏನು ಸಿಗುತ್ತಲ್ಲ ಭಾರತದಲ್ಲಿ ಆ ಥರ ಅಲ್ಲ, ಬೆಸಿಲಿಕಮ್ ಅಂತ ಹೇಳ್ತಾರೆ, ಈ ಥರ ಸಿಗುತ್ತೆ. ಕೃಷ್ಣ ತುಳಸಿ ಅಂತೀವಲ್ಲ ಆ ಥರದ್ದು. ಬನ್ನಿ ಮತ್ತೆ ಇವಾಗ ಸೀಸನ್ ಸಮಯ ಅಂದರೆ ಇವಾಗಂತಲ್ಲ, ಆ ಸಮಯದಲ್ಲಿ ಸ್ಟ್ರಾಬೆರಿ ಸೀಸನ್ ಟೈಮ್ ಇತ್ತು, ತುಂಬ ಬಿಸಿಲಿತ್ತು. ಆರೇನು ಕಂದಮ್ಮನ ಕರ್ಕೊಂಬಂದಿದ್ದೀನಿ ನೋಡಿ. ಪ್ರತಿಯೊಂದು ಅವ್ರು ಕೀಳಬೇಕು, ಪ್ರತಿಯೊಂದು ನೋಡಬೇಕು, ಅವರು ಮುಟ್ಟಬೇಕು, ತಿನ್ನಬೇಕು, ಏನೇ ಸಿಗಲಿ ತಿನ್ನಬೇಕು. ಆದರೆ ಕಂದಮ್ಮನಿಗೆ ಇವಾಗ ಏನು ನೋಡ್ತಾ ಇದ್ದೀರಲ್ಲ ವಿಡಿಯೋ, ಇಲ್ಲಿವರೆಗೂ ನಾನು ಏನು ಕೊಟ್ಟಿಲ್ಲ. ಸಲಾಡ್ ಫುಡ್ ಏನಂತೀರ, ರಾಗಿದು ಇದೆಲ್ಲ ಸೆರೆಲೆಕ್ ಥರ ಎಲ್ಲ ಮಾಡ್ಕೊಡ್ತಾರಲ್ಲ, ಅದೇನು ನಾನು ಕೊಟ್ಟಿಲ್ಲ ಕಂದಮ್ಮನಿಗೆ. ಇಲ್ಲಿವರೆಗೂ ಈ ವಿಡಿಯೋದಲ್ಲಿ ಹೇಗೆ ನೋಡ್ತಾ ಇದ್ದೀರಾ, ಬರೀ ನಾನು ಎದೆ ಹಾಲು ಮಾತ್ರ ಕಂದಮ್ಮನ ಕೊಡ್ತಾ ಇರೋದು. ಈ ಥರ ಏನಾದರೂ ಆಚೆ ಬಂದಾಗ ಅಥವಾ ನಾವು ಊಟಕ್ಕೆ ಹೋದಾಗ ನಾನು ಏನಾದರೂ ಸಲಾಡ್ ತಿನ್ನಬೇಕಾದ್ರೆ ಬೆಣ್ಣೆ ಹಣ್ಣು ಬರುತ್ತಲ್ಲ, ಬಟರ್ ಫ್ರೂಟ್ ಅಂತೀವಲ್ಲ, ಅದನ್ನು ಸುಮ್ಮನೆ ರುಚಿ ತೋರಿಸೋದು ನಾಲ್ಗೆಗೆ ಅಷ್ಟೇ. ನೋಡಿ, ಈ ಸ್ಟ್ರಾಬೆರಿನೂ ಅಷ್ಟೇ, ಸುಮ್ಮನೆ ರುಚಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ 2, 3 ಆ ಥರ ಎಲ್ಲ ನಾನು ತಿನ್ನಿಸೋದೆ, ಇನ್ನೂ ತಿನ್ನಿಸ್ತಾ ಇಲ್ಲ ನಾನು, ಯಾಕಂದರೆ ಹಲ್ಲು ಬರೋವ್ರಿಗೂ ತಿನ್ನಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಅಭಿಪ್ರಾಯ ಅಷ್ಟೇ. ನೀವು ನೋಡ್ಬೋದು ರುಚಿ ಕೊಟ್ಟಿರೋದು ಅಷ್ಟೇ. ಹೇಗೆ ತಿಂತಾಯಿದ್ದೆ ನೋಡಿ, ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಇರುತ್ತೆ. ಆದರೆ ನೋಡಿ, ಮನೆಗೆ ಬಂದಿದ್ದಾಯಿತು, ನೋಡ್ಬೋದು. ನಾನು ಬಂದಿದ್ದ ತಕ್ಷಣ ನೋಡಿದ್ದೇನು ಅಂತಂದರೆ, ಒಂದು ಸೌತೆಕಾಯಿ ಆ ಕಡೆಯಲ್ಲಿ ಭಾಗದಲ್ಲಿ ಬಿದೋಗಿತ್ತು. ಅದಕ್ಕೆ ಬಟ್ಟೆನೂ ಚೇಂಜ್ ಮಾಡಿಲ್ಲ, ಏನಿಲ್ಲ. ಅಮ್ಮ ಮಗಳಿಬ್ರು ಬಂದು ಆ ಹಣ್ಣುಗಳು ಏನು ಕಿತ್ಕೊಂಬಂದಿದ್ವಲ್ಲ, ಸ್ಟ್ರಾಬೆರಿ ಹಣ್ಣುಗಳು, ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಂದ್ಬಿಟ್ವಿ ನೋಡಿ ತೋಟಕ್ಕೆ. ಬಂದು ಎಷ್ಟು ಥರದ್ದು ನೋಡಿ, ಇದೂ ಬೇಕು ಅಂತಾರೆ. ಯಾಕಂದರೆ ಈ ಸೌತೆಕಾಯಲ್ಲಿ ಸ್ವಲ್ಪ ಮೇಲೆ ತೆರಿಯಾಗಿ ಬರುತ್ತೆ, ಒಂಚೂರು ಮುಳ್ಳಲ್ಲ, ಮುಳ್ಳು ರೀತಿನಲ್ಲಿ ಇರುತ್ತೆ, ಆದ್ರೂ ಬಿಡೋದಿಲ್ಲ. ಆದ್ರೂ ಅದನ್ನು ಇಟ್ಕೊಬೇಕು ಕೈಯಲ್ಲಿ. ಆ ಥರ ನಮ್ಮ ತೋಟದಲ್ಲಿ ಈ ಸೌತೆಕಾಯಿ ಹೆಂಗೆ ಕೀಳ್ತಾ ಇದ್ದೀನಲ್ಲ, ಎಷ್ಟು ಗಿಡ ನೋಡೋದಕ್ಕೆ ಚಿಕ್ಕದಾಗಿದೆ, ಎಷ್ಟು ಸೌತೆಕಾಯಿ ಬಿಟ್ಟಿದೆ ಅಂದರೆ, ಕೊನೆ ಸೀಸನ್ ಮುಗಿಯೋವರೆಗೂ ಈ ವಾರ ಕಿತ್ತಿದ್ರೆ ಮತ್ತೆ ಇನ್ನೊಂದು ಸಲ 2-3 ಬಂದುಬಿಡ್ತಿತ್ತು. ಈ ಥರ ಅಮ್ಮ ಮಗಳಿಬ್ರೂ ಬಂದು ಕೂತಿದ ತಕ್ಷಣ ಸೌತೆಕಾಯಿನ ಕಿತ್ತಿ, ಕೆಲವೊಂದು ತರಕಾರಿಗಳನ್ನ ಕಿತ್ತಿ ಮಗಳ ಜೊತೆ ಸ್ವಲ್ಪ ಮುದ್ದಾಟ ಆಡ್ತಾ ಇದ್ದೀನಿ ನೋಡಿ. ಕಂದಮ್ಮನ ಜೊತೆ ಇದ್ದರೆ ಸಮಯ ಮುದ್ದು ಮಾಡ್ತಾ ಇದೆ. ಸಮಯ ಹೇಗೆ ಹೋಗುತ್ತಂತಲೇ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಆದರೆ ಸಂಜೆ ಆಗಿಬಿಡುತ್ತಲ್ಲಪ್ಪ ಅನಿಸುತ್ತೆ. ಆ ರೀತಿಯಲ್ಲಿ ಸಮಯ ಓಡ್ತಾ ಇದೆ. ಹಾಗೆಯೇ ನನಗೆ ಆ ಥರ ಅನಿಸುತ್ತೆ. ಕಂದಮ್ಮನ ಜೊತೆಲಿ ಎಷ್ಟು ಸಮಯ ಕಳೆದ್ರೂ ಸಾಕಾಗಲ್ಲ. ಹಾಗೆಯೇ ಇದೆಲ್ಲ ಆಗಿದ ನಂತರ ನಿಮಗೆ ತೋರಿಸ್ತೀನಿ ನಮ್ಮ ತೋಟದಲ್ಲಿ ಹೇಗೆಲ್ಲ ಬಣ್ಣವಾಗಿದೆ ಅಂತ. ಮತ್ತು ತಿಂಗಳಿಂದ ತಿಂಗಳವರೆಗೂ ತೆಗ್ದಿರ್ತೀನಲ್ಲ ವಿಡಿಯೋ, ವಾರದಲ್ಲಿ ಒಂದು 3-4 ತೆಗ್ದಿರ್ತೀನಿ, ಎಷ್ಟು ಆಗಿರುತ್ತೆ. ಅದರಲ್ಲಿ ಎಲ್ಲನೂ ತೋರಿಸ್ಕೊಂಡು ಹೋಗೋದಕ್ಕೆ ಆಗಲ್ಲ ಅಂಥೇಳಿ ಅದರಲ್ಲೇ ಒಂದೊಂಚೂರು ಕಟ್ ಮಾಡಿ ಹಾಕಿರ್ತೀನಿ. ಅಂದರೆ ಯಾವಾಗಲೂ ತರಕಾರಿ, ಬೀನೀಸ್ ಆಗಲಿ, ಜುಕ್ನಿ ಆಗಲಿ, ಟೊಮೊಟೊ ಆಗಲಿ, ಚೆರಿ ಟೊಮೊಟೊ, ಸೌತೆಕಾಯಿ, ಇದೆಲ್ಲ ಸಲಾಡ್ ಎಲೆಗಳು, ಬೀಟ್ರೂಟು, ಈ ಥರದ್ದೆಲ್ಲ ಬೀನೀಸ್ ಎಲ್ಲ ಏನಂದರೆ ಆವಾಗ ಇವತ್ತೇನೋ ಅಡುಗೆ ಮಾಡಬೇಕಾ ಬಂದೆ ಕಿತ್ತದೆ ತರಕಾರಿಗಳನ್ನ ಹಾಕಿದೆ. ಆ ರೀತಿಯಲ್ಲಿ ಎಷ್ಟು ಸುಖ ಇರುತ್ತೆ ಅಂದರೆ ಅಷ್ಟು ಸುಖ ಇರುತ್ತೆ, ಖುಷಿ ಇರುತ್ತೆ, ಸ್ವಲ್ಪ ದುಃಖನೂ ಇರುತ್ತೆ ಕಟ್ ಮಾಡಬೇಕಾದ್ರೆ. ಅದೇನು ಅಂತ ಗೊತ್ತಿಲ್ಲ ನನಗೆ. ಹೂವು ಆಗಲಿ ತರಕಾರಿ ಆಗಲಿ ಕಟ್ ಮಾಡ್ಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ ನನಗೆ. ಅಯ್ಯೋ ಕೀಳ್ತಾ ಇದ್ದೀನಲ್ಲ ಅಂತ ಅನಿಸುತ್ತೆ. ದೇವರಿಗೆ ಹೂವನ್ನ ಕೀಳಬೇಕಾದ್ರೆ ಮಾತ್ರ ಇರಲ್ಲ ಅಷ್ಟೇ. ಈ ರೀತಿಯಲ್ಲಿ ಸಮಯನ ಕಂದಮ್ಮನ ಜೊತೆಲಿ ಕಳೆದು ನಿಮಗೆ ತೋರಿಸ್ತೀನಿ ಏನೇನೆಲ್ಲ ಬಣ್ಣವಾಗಿರೋ ತರಕಾರಿ ಇದೆ ಅಂತೇಳಿ. ಯಾವಾಗಲೂ ಕಾಲು ನೆಲದಲ್ಲೇ ಇರಬೇಕು ಕಂದಮ್ಮನಿಗೆ. ನೋಡ್ತಾ ಇದ್ರೆ ಹೆಂಗಿದೆ ನೋಡಿ. ಇದು ಜುಕ್ನಿ ವಾರದಲ್ಲಿ ಅಥವಾ ಒಂದು 10 ದಿವಸ 15 ದಿವಸಕ್ಕೆಲ್ಲ ಬಿಡ್ತಾ ಇರುತ್ತೆ. 2, 3, 4 ನೋಡಿ. ಇವಾಗ ಈ ಕಡೆ ಇದು 2 ರೆಡಿ ಇದೆಲ್ಲ, ಆ ಕಡೆ ನೋಡಿ 2 ರೆಡಿ ಇರುತ್ತೆ. ಅದಾದಮೇಲೆ ಈ ಕಡೆ ಕಾಯಿಗಳಿದೆ, ಚಿಕ್ಕದ ಕಾಯಿಗಳು. ಈ ರೀತಿಯಲ್ಲಿ ಜುಕ್ನಿ ಅಂತೂ ನಾನು ಹೇಳಂಗೆ ಇಲ್ಲ. ಇನ್ನು ಮುಂದೆ ವಿಡಿಯೋ ನೋಡ್ತಾನೆ ಇರ್ತೀರಲ್ಲ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದಪ್ಪ ಎಷ್ಟೆಷ್ಟು ಉದ್ದ ಇದೆ ಜುಕ್ನಿ ಅಂತೇಳಿ. ಇಲ್ಲಿ ನೀವು ನೋಡ್ಬೋದು ಟೊಮೊಟೊ ಯಾವ ರೀತಿನಲ್ಲಿದೆ ಅಂತೇಳಿ. ನೋಡಿ ಈ ಕಡೆ ಬೇರೆ ಬಣ್ಣ ಇರೋದು.
ಹಾಗೆ ಇಲ್ಲಿ ನೋಡಿ ಬೀನ್ಸ್ ಹೇಗಿದೆ ಅಂತ ಹೇಳಿ. ಎಷ್ಟು ಬಿಟ್ಟಿದೆ ಅಂದರೆ, ಎಷ್ಟು ಅಂತ ಹಿಡಿದು ಎಷ್ಟು ಕೆ ಜಿಗಳು ಬಿಟ್ಟಿದೆ ಅಂತಲೇ ನಿಮ್ಗೆ ಹೇಳಬೇಕು. ಬಟಾಣಿ ಬೀನ್ಸ್ ಎಲ್ಲ ಒಂದು ಸಲ ಕಿತ್ತಾಗ 1 kg, ಇನ್ನೊಂದು ಸಲ ಕಟ್ ಮಾಡಿದಾಗ ಈ ವಿಡಿಯೋದಲ್ಲೇ ಬರುತ್ತೆ ಅದು. ಇನ್ನೊಂದು ಸಲ ಕಟ್ ಮಾಡಿದಾಗ 7 kg ಬೀನ್ಸು, 4 kg ಬಟಾಣಿ, ಮತ್ತು ಇನ್ನೊಂದು ಸಲ ಸಪ್ರೇಟಾಗಿ ಕಟ್ ಮಾಡಿದಾಗ 2 kg ಬಟಾಣಿ, 3/4 kg ಬೀನ್ಸು. ನನಗಿನ್ನೂ ಲೆಕ್ಕ ಗೊತ್ತಿಲ್ಲ. ಯಜಮಾನ್ರು ಒಂದು ಬುಕ್ಕೇ ತೊಗೊಂಡು ಎಲ್ಲ ಬರೆದಿದ್ದಾರೆ ಎಷ್ಟೆಷ್ಟು ಕೆ ಜಿ ತರಕಾರಿಗಳು ಸಿಕ್ತು ಅಂತೇಳಿ. ಕೆ ಜಿ ಲೆಟ್ಟ ಕೆ ಜಿ ತೂಕದಲ್ಲಿ ಸಿಕ್ತು. ಗುಲಾಬಿ ನೀವು ನೋಡ್ಬೋದು. ಈಗ ಗುಲಾಬಿನಂತೂ ಕಿಳ್ತಾನೆ ಇರಲಿಲ್ಲ, ಹಾಗೆ ಬಿಡ್ತಾಯಿದೆ. ಶ್ರೀನಿವಾಸಾಗಿ ಮಾತ್ರ ಕಿತ್ತಿ ಕೃಷ್ಣಗೆ ಶ್ರೀನಿವಾಸಾಗಿ ಇಡ್ತಾ ಇದೆ. ಹಾಗೂ ವರಾಹಿ ತಾಯಿ ಮಾತ್ರ ಇಡ್ತಾಯಿದೆ ಈ ಬಣ್ಣದ ಹೂವನ್ನ. ತುಂಬ ಇದು ಸಲಾಡ್ದು. ಇನ್ನು ಈ ಕಡೆ ಎಲ್ಲ ಇದೆಲ್ಲ ಸಲಾಡ್ದು ನೀವು ನೋಡ್ಬೋದು. ಈ ಕಡೆ ಎಲ್ಲ ಹೂವನ್ನ ತೋರಿಸ್ತೀನಿ ನಿಮಗೆ, ನೋಡ್ತಾ ಇರ್ಬೋದು ನೀವು. ಹಾಗೇನೆ ಯಾರೆಲ್ಲರಿಗೂ ನನ್ನ ತರಕಾರಿ ಕೇಳಬೇಕಾದ್ರೆ ಬೀನ್ಸ್ ಸೌಂಡ್ ಕೇಳಿಸ್ಬೇಕು ಅಂತ ಆಸೆ ಇದೆ, ಕೇಳಿಸ್ಕೊಡಿ. ಹೇಗೆ ನೋಡಿ, ಇವಾಗಂತೂ ಒಂದು ಕೈಲಿ ಮಗುನ ಇಟ್ಕೊಂಡಿದ್ದೀನಿ, ಕಂದಮ್ಮನ, ಇನ್ನೊಂದು ಕೈಲಿ ಕಟ್ ಮಾಡ್ತಾಯಿದ್ದೀನಿ. ಆ ಸಮಯದಲ್ಲಿ ನಿಮ್ಮೆಲ್ಲರೂ ನೆನೆಸ್ಕೋತಾ ಇದ್ದೆ. ನಿಜವಾಗ್ಲೂ ಈ ಸಮಯದಲ್ಲಿ ಏನಾದರೂ ಎಲ್ಲರೂ ನೋಡಿದ್ದಿದ್ರೆ ಎಷ್ಟು ಖುಷಿ ಪಡ್ತಾಯಿದ್ರು ಬೀನ್ಸ್ನ ನೋಡಿ ಅಂತ ಅನ್ಕೋತಾ ಇದ್ದೆ. ಇವಾಗ ಖುಷಿ ಆಗ್ತಾಯಿದೆ ಮನಸ್ಸಿಗೆ, ಇವಾಗ ನೋಡ್ತಾ ಇದ್ದೀರಲ್ಲ ಅಂತೇಳಿ. ಕೇಳ್ತಾನೆ ಇದ್ದೆ. ಯಾರಾದನ್ನು ಬಂದವ್ರಿಗೆಲ್ಲ, ಅತಿಥಿಗಳು ಯಾರು ಬಂದರೆ ಅವ್ರುಗಳು ಕೊಡೋದು, ಗೊತ್ತಿರೋರ್ನೆಲ್ಲ ನೋಡಿದ್ರೆ ಅವ್ರು ಕೊಡೋದು. ಇಷ್ಟೊಂದೆಲ್ಲ ಬಿಟ್ಟು ಮುಂದಕ್ಕೆ ಬರೋ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇವಾಗಲೂ ಕಿತ್ತಿದ್ದೀನಿ. ಇವಾಗ ಒಂದು kg 1/4 kg ಅಷ್ಟು ಕಿತ್ತಿದ್ದೀನಿ ಬೀನ್ಸ್ ಪಲ್ಯಕ್ಕೆ ಮತ್ತು ಪಲಾವ್ ಮಾಡಬೇಕು ಅಂತೇಳಿ. ಹಾಗೆಯೇ ಇನ್ನೊಂಚೂರು ಮುಂದಕ್ಕೆ ನೀವು ವಿಡಿಯೋ ಹೋದಾಗ ನೀವು ನೋಡ್ಬೋದು ಎಷ್ಟು kg ಬೀನ್ಸ್ ಕಿತ್ತಿದ್ದೀನಿ ಅಂತ ಹೇಳಿ. ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಮನಸ್ಸಿಗೆ. ಇಲ್ಲಿ ನೋಡಿ, ಬೀನ್ಸ್ ತೂಕಕ್ಕೆ ವಾಲ್ಕೊನೆ ಬಿಟ್ಟಿತ್ತು ಕೆಲವೊಂದು ಗಿಡಗಳೆಲ್ಲ. ಹಾಗೆ ಇದನ್ನ ಕೀಳಬೇಕಂದ್ರೆ ಅಂತೂ ತುಂಬಾ ಮನಸ್ಸಿಗೆ ಬೇಜಾರು ಮತ್ತು ಒಂದು ಖುಷಿ. ಆ ಬಣ್ಣನ ನೋಡೋಕ್ಕೆ 2 ಕಣ್ಣು ಸಾಲದು, ಆ ರೀತಿನಲ್ಲಿತ್ತು ಇದು ನಿಜವಾಗ್ಲೂ. ಆಮೇಲೆ ಅಡುಗೆ ಮಾಡಿದಾಗ ಭಾರಿ ರುಚಿಯಾಗಿತ್ತು. ಇದು ಸಲಾಡ್ಗೂ ಯೂಸ್ ಮಾಡ್ತಾಯಿದ್ದೆ. ಸಲಾಡ್ಗೆ ಬಳಸ್ಬೇಕಾದ್ರೆ ಸ್ವಲ್ಪ ಸ್ಟೀಮ್ ಕೊಟ್ಟು ನೀರಿನ ಹಬೆಯಿಂದ ಇದು ಮಾಡ್ತಿದ್ದೆ. ಪುದೀನ ನೋಡಿ ನೀವು. ಹಾಗೆ ಬಿಳಿ ಮೂಲಂಗಿನೂ ಹಾಕಿದ್ದೀನಿ. ಅದು ವಿಡಿಯೋ ಮರ್ತೋದೆ ನಾನು ಹಾಕೋದನ್ನ. ಬೀನ್ಸ್ ನೋಡಿ ಸುಮ್ಮನೆ ಹಿಂಗೆ ಕಟ್ ಮಾಡಿದ್ರೆ ಸಾಕು ಟಕ್ ಅಂತ ಕಟ್ ಆಗ್ತಾಯಿತ್ತು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಒಂದು 2 kg ಅಷ್ಟವರೆಗೂ ಕಿತ್ತಿದ್ದೀನಿ ಬೀನ್ಸ್ನ ಪಲ್ಯಕ್ಕೆ, ಅದಕ್ಕೆ ಅಂತೇಳಿ. ಹಾಗೆ ಇವತ್ತಿಗೆ ಏನು ಬೇಕು ಸ್ವಲ್ಪ ಸಲಾಡ್ನ ಕಟ್ ಮಾಡಿದ್ದೀನಿ ನೋಡಿ. ಇದು ಬೇರೆ ಇನ್ನೊಂದು ಸಲ ಕಟ್ ಮಾಡಿರೋದು ಇದು ಬೀನ್ಸು. ಹಾಗೆ ಮನೆ ಒಳಗಡೆ ಬಂದಿದ್ದಾಯಿತು. ಕಂದಮ್ಮ ನೋಡ್ತಾ ಇದ್ದೀರಾ. ಕಂದಮ್ಮನಿಗೆ ಈ ರೀತಿಯಲ್ಲಿ ಹಲ್ಲೇನಾದರೂ ನೆವೆ ಈ ಥರ ಆದರೆ, ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಕಂದಮ್ಮನ ಕರ್ಕೊಂಡು, ಈ ರೀತಿಯಲ್ಲಿ ತುಂಬ ದೊಡ್ಡದಾಗಿರೋ ಕ್ಯಾರೆಟ್ನ ಈ ಥರ ಕಟ್ ಮಾಡಿ ಈ ಥರ ಕೊಟ್ಬಿಡ್ತೀನಿ. ಅವಾಗ ಅವ್ರಿಗೆ ಏನಾಗುತ್ತೆ, ಬಾಯಲ್ಲಿ ಇಟ್ಟಾಗ ಒಂದು ರೀತಿಯಾದ ಮಸಾಜ್ ಥರ ಆಗುತ್ತೆ ನೋಡಿ. ಮತ್ತೆ ಇದು ಬೇರೆ ದಿವಸ ಹೊರಗಡೆನೇ ಕರ್ಕೊಂಬಂದು ತೊಟ್ಲನ್ನ ಈಗ ಇಟ್ಕೊಂಡ್ಬಿಡ್ತೀನಿ. ನನ್ನ ಕೆಲಸ ನನ್ನ ಪಾಡ್ಗೆ ಮಾಡ್ತಾ ಇರ್ತೀನಿ. ಗಾರ್ಡನಲ್ಲಿ ತರಕಾರಿ ಕೀಳೋದು, ತೋಟದ ಕೈ ಕೆಲಸ ಏನೋ ಮಾಡ್ತಾ ಇದ್ದಾಗ ಕಂದಮ್ಮನ ಕರ್ಕೊಂಬಂದು ಈ ಥರ ಆಚೆ ಇಟ್ಟು ಆರಾಮಾಗಿ ನಿದ್ರೆ ಮಾಡಿಸ್ತಾ ಇರ್ತೀನಿ ಅಥವಾ ಇದು ಮಾಡ್ತಾ ಇರ್ತೀನಿ. ಈ ಥರ ಕೆಲಸ ಮಾಡ್ತೀನಿ. ನೋಡಿದ್ರ ಎಷ್ಟು ದಪ್ಪ ಇದೆ ಅಂದರೆ, ಇದು 750 ಗ್ರಾಮೋ ಏನೋ ಬಂತು ನನಗೆ ಇದು ಜುಕುನಿ. ಅಷ್ಟು ತೂಕದಿದು. ಇದು ಆವಾಗಲೇ ನೋಡಿದ್ರಲ್ಲ ಅದಲ್ಲ, ಇದು ಮತ್ತೆ ಈ ಕಡೆ ಇತ್ತಲ್ಲ ಚಿಕ್ಕದಾಗಿತ್ತು ಮುಂದೆ ನೋಡಿದ ವಿಡಿಯೋದಲ್ಲಿ. ಇದು ಮತ್ತೆ ಇನ್ನೊಂದ್ಸಲ ಸಿಕ್ಕಿರೋದು ನನಗೆ ಜುಕುನಿಗಳು. ಹೇಗಿದೆ ನೋಡಿ. ಮತ್ತು ಟೊಮೊಟೊ ಅಂತೂ ತುಂಬ ನನಗೆ ಉಪಯೋಗ ಆಗ್ತಿತ್ತು. ರಸ ಮಾಡೋದಕ್ಕಂತೂ. ಅದರಲ್ಲೂ ನಿಮ್ಗೆ ಯಾರೆಲ್ಲರಿಗೂ ಟೊಮೊಟೊ ಗೊಜ್ಜು ಅಂದರೆ ಇಷ್ಟ ಇದೆ ಹೇಳಿ. ನನಗಂತೂ ತುಂಬಾ ಅಚ್ಚುಮೆಚ್ಚು ಟೊಮೊಟೊ ಗೊಜ್ಜು ಅಂತ ಹೇಳಿದ್ರೆ. ನನಗೆ ಯಾವ ಸಮಯದಲ್ಲಾದ್ರೂ ಟೊಮೊಟೊ ಗೊಜ್ಜು, ಬೀನ್ಸ್ ಪಲ್ಯ, ಯಾವುದಾದ್ರೂ ಸೊಪ್ಪಿನ ಪಲ್ಯ ಈ ಥರ ಕೊಟ್ಬಿಟ್ರೆ ನನಗೆ ಅಷ್ಟೇ ಸಾಕು, ಅಷ್ಟೇ ಖುಷಿ ಆಗಿಬಿಡುತ್ತೆ. ಅಷ್ಟು ಖುಷಿಯಿಂದ ಸೇವನೆ ಮಾಡ್ತೀನಿ. ಟೊಮೊಟೊ ಗೊಜ್ಜು ಮತ್ತು ಸಾಂಬಾರಿಗೆಲ್ಲ ಇದು ಯೂಸ್ ಮಾಡ್ತಾಯಿದ್ದೆ. ಅತಿಯಾಗೆ ರಸಾಗೆ ಟೊಮೊಟೊ ಗೊಜ್ಜಿಗೆ ಬಳಸ್ತಾ ಇದೆ. ಯಾಕಂದರೆ ಅಡುಗೆಗೆ ಹಾಕಿದ್ರೆ ಯಾವುದೇ ರೀತಿಯಾದ ಉಪ್ಪೊಂದು ಹಾಕ್ಬಿಟ್ರೆ ಸಾಕು, ಖಾರದ ಪುಡಿ ಏನೂ ಬೇಕಾಗಿರಲಿಲ್ಲ ಹಾಕೋಕ್ಕೆ. ಅಷ್ಟು ರುಚಿಯಾಗಿತ್ತು ಟೊಮೊಟೊ. ನೋಡಿ ಹೇಗಿದೆ ಅಂತೇಳಿ.
ಹಾಗೆ ಸೌತೆಕಾಯಿ ಅವತ್ತು ಕಿತ್ತಿದ್ದು ನೋಡ್ತೀರಿ, ಇದು ಒಂದು ವಾರ ಬಿಟ್ಟಿದ ನಂತರ ಮತ್ತೆ ನೋಡಿ ಸೌತೆಕಾಯಿ ರೆಡಿ ಆಗಿದೆ. ಹಾಗೆಯೇ ಬಟಾಣಿ ಕೈಯಲ್ಲಿ ಕಿತ್ತಿ ನನ್ನ ತುದಿ ಬೆರಳಲ್ಲಿ ನೋವೇ ಬಂದುಬಿಟ್ಟಿತ್ತು. ಕೊನೆಗೆ ಹೋಗಿ ಸಿಸರ್ ತೊಗೊಂಡು ಸಿಸರಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಬಟಾಣಿನ. ಅಷ್ಟು ಬಟಾಣಿ ಕಿತ್ತಿರೋದು. ಇದು ಪಲಾವ್ಗೆ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಚಿಕ್ಕದು ಅಂತ ಹೇಳಿದೆ, ಮತ್ತು ದೊಡ್ಡದು. ಇದು ಬಟಾಣಿ ಸುಕ್ನಿ ನೋಡಿ. ಇದಂತೂ 1 kg 750 ಗ್ರಾಮ್ ಏನೋ ಬಂತು. ಬೀನಿಸ್ ನೋಡ್ತಾ ಇದ್ದೀರಾ ಎಷ್ಟು ಕಿತ್ತಿದ್ದೀನಂತ. ಬಟಾಣಿ ನೋಡಿ, ಇಲ್ಲಿ ನೋಡಿ. ನೌಕೋಲೆಲ್ಲ ಇನ್ನೊಂದು ವಿಡಿಯೋದಲ್ಲೂ ತೋರಿಸಿದೆ ನಿಮಗೆ. ಇದು ಕೊನೆ ಸೀಸನ್ ಮುಗಿಯೋವರೆಗೂ ನನಗೆ ಈ ಥರ ಸಿಗ್ತಾನೆ ಇತ್ತು ಅವಾಗವಾಗ ನೌಕೋಲ್ಗಳು. ನೋಡಿದ್ರ ಇಲ್ಲಿ ಇದರಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ 7 kg ಬೀನಿಸು ಮತ್ತು ಬಟಾಣಿ 4 kg, ಇನ್ನೊಂದು ಸಣ್ಣ ಬಟಾಣಿ ಬಂದು 2 kg, ಈ ಜುಕ್ನಿ ಇದೆಲ್ಲ 1 kg 750 ಗ್ರಾಮು. ಇದು ಒಂದೊಂದು ಅರ್ಧ kg ಬಂದಿದೆ. ಟೊಮೊಟೊ ಮುಂಚೆನೇ ಕಿತ್ತಿದೆ. ಕಂದಮ್ಮನ ಆಟ ನೋಡಿ, ಇಲ್ಲಿಂದ ಹಿಡ್ದು ಮಂಚದ ಕೊನೆವರೆಗೂ ಹುರುಳು ಸೇವೆ ದೇವರಿಗೆ ಮಾಡೋ ರೀತಿನಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರಂತ ನೋಡಿ. ಸಮಾಧಾನ ಅಂತೂ ಆಗಲ್ಲ, ಕೊನೆಗೆ ಅಲ್ಲಿವರೆಗೂ ಹೋಗಿ ಮುಗಿಸ್ಬೇಕು ಅವರು. ಅಲ್ಲಿವರೆಗೂ ಅವ್ರಿಗೆ ಸಮಾಧಾನ ಇರಲ್ಲ ನೋಡಿ. ಇವಾಗ ಸಮಾಧಾನ ಅವರಿಗೆ. ಈ ರೀತಿಯಲ್ಲಿ ಏನೇ ಕೆಲಸ ತಗೋರೂ ಅದು ಪೂರ್ತಿ ಹಾಕ್ಬೇಕು ಅವ್ರಿಗೆ, ಅವಾಗಲೇ ಅವ್ರಿಗೆ ಖುಷಿ ಸಂತೋಷ. ಕಂದಮ್ಮನ ಇದೇ ಥರ ಆಟ ಪಾಠ ಹೀಗೆ ಸಮಯ ಹೋಗ್ಬಿಡುತ್ತೆ. ಕಂದಮ್ಮನ ಮುಂದೆ ಕುತ್ಕೊಂಡ್ಬಿಟ್ರೆ ಸಮಯ ಹಾಗೆ ಹೋಗ್ಬಿಡುತ್ತೆ. ಇವಾಗ ನೋಡಿ, ಈ ಥರ 2 ಕ್ಯಾರೆಟ್ ಕೊಟ್ಟಿರ್ತೀನಿ, ಮುಂದೆನೇ ಇರ್ತೀನಿ. ಮತ್ತು ಇನ್ನೊಂದು ಈ ಥರ ಏನೋ ಕೊಟ್ಟಾಗ ಕ್ಯಾರೆಟ್ಗಳು ಈ ಥರ ಎಲ್ಲ ಕೊಟ್ಟಾಗ ಮುಂದೆನೇ ಕೂತಿರ್ತೀನಿ ಯಾವಾಗಲೂ ನೋಡಿಕೊಂಡು. ಹಾಗೆ ಕಂದಮ್ಮನ ಜೊತೆಲ್ಲ ಆಟ ಆಡಿ ಹೀಗೆಲ್ಲ ಮಾಡಿ ಯಜಮಾನ್ರಿಗೆ ಸ್ವಲ್ಪ ಲಡ್ಡು ಮಾಡಬೇಕಾಗಿತ್ತು. ಅದರಿಂದ ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಎತ್ತಿಟ್ಟಿದ್ದೀನಿ. ನೋಡ್ಬೋದು ನಮ್ಮ ತೋಟದ ಹೂವಿನ ತೋಟ ನೋಡಿ, ಏನೆಲ್ಲ ಹೂವನ್ನು ಬೆಳೆಸಿದ್ದೀನಿ ಅಂತೇಳಿ. ನನಗನ್ಸುತ್ತೆ ಇವತ್ತು ನಿಮ್ಮೆಲ್ಲರಿಗೂ ನಮ್ಮ ತೋಟದಲ್ಲಿ ಬೆಳೆದಂಥ ತರಕಾರಿ ಹೂಗಳು ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ನಿಮಗೇನೋ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಬರೆಯೋದು ಮಾತ್ರ ಮರಿಬೇಡಿ ದಯವಿಟ್ಟು, ನಿಮ್ಮ ಅನಿಸಿಕೆ ಅಭಿಪ್ರಾಯನ. ನೋಡಿ, ಹೂವು ಅಂತೂ ನನ್ನ ತಂದೆ ಪೂಜೆ ಮಾಡೋದಕ್ಕೆ ಮತ್ತು ಶ್ರೀನಿವಾಸ ದೇವರಿಗೆ ಪ್ರತಿ ಶುಕ್ರವಾರ ಮಂಗಳವಾರ ಪ್ರತಿನಿತ್ಯನೂ ಹೂವು ಕೊಂಡ್ಕೊಳಂಗೆ ಇರಲಿಲ್ಲ. ನಾನು ತೊಗೊಂಡೇ ಬಂದಿಲ್ಲ ನಾನು ಹೂವನ್ನ, ಯಾಕಂದರೆ ಮನೆಯಲ್ಲೇ ಇರ್ತಿತ್ತಲ್ಲ, ಇತ್ಲಿಂದನೇ ಹೋಗೋದು ಹೂವನ್ನ ಕೀಳೋದು ಕಟ್ಟೋದು ದೇವರಿಗೆ. ಅದು ಕೈಯಲ್ಲಿ ನಮ್ಮ ತೋಟದಲ್ಲಿ ಬಿಟ್ಟಿರುವಂಥ ಹೂಗಳನ್ನ ತೊಗೊಂಡು ಕಟ್ಟಿ ದೇವ್ರಿಗೆ ಹಾಕೋದು ಒಂದು ಸುಖ ಇರುತ್ತಲ್ಲ, ಅದು ಹೇಳೋದಕ್ಕೆ ಆಗಲ್ಲ, ಆ ರೀತಿಯಲ್ಲಿ ಇರುತ್ತೆ. ಕೆಲವೊಂದೆಲ್ಲ ಹಳೇದು ಡೈರಿ ಹೂವು ಏನು ನೋಡ್ತಿರಲ್ಲ, ಹಿಂದೆ ಆ ಕಡೆ ಹಾಕಿದ್ದೀನಿ ನಾನು. ನಿಮ್ಗೆ ಇದ್ರಲ್ಲಿ ತೋರಿಸೋದು ಇವಾಗ ಗೊತ್ತಿಲ್ಲ, ಅದೆಲ್ಲ ಬಂದು ಹಳೇದು ನೋಡಿ. ಮತ್ತು ಅವಾಗ ತೋರಿಸ್ದೆ, ಇವಾಗ ಕೀಳ್ತಾ ಇದ್ದೀನಿ ಮತ್ತೆ. ಆಮೇಲೆ ಇನ್ನೊಂದು ಏನು ಮಾಡಿದೆ ಅಂದರೆ ಬೀನಿಸು ಕೆಲವೊಂದೆಲ್ಲ ಫಸ್ಟು ಒಂದು ಮುಂಚೆ ಬರೋ ಥರ ಹಾಕಿದೆ, ಆಮೇಲೆ ಸ್ವಲ್ಪ ಹಾಕಿದೆ. ಕಾರಣ ಎಲ್ಲ ಒಂದೇ ಸಲ ಹಾಕ್ಬಿಟ್ರೆ ಎಲ್ಲ ಜಾಸ್ತಿ ಬೀನಿಸ್ ಬಂದುಬಿಟ್ರೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಆ ಕಾರಣದಿಂದ ಕೆಲವೊಂದೆಲ್ಲ ಈ ಕಡೆ ಭಾಗದಲ್ಲಿ ತುಳಸಿ ಗಿಡ ಈ ಕಡೆ ಭಾಗದಲ್ಲೆಲ್ಲ ಸ್ವಲ್ಪ ನಿಧಾನಕ್ಕೆ ಬರೋ ಥರ ಹಾಕಿದೆ, ಒಂದೇ ಸಲ ಜಾಸ್ತಿ ಬರೋ ಥರ. ಯಾಕಂದರೆ ನಮ್ಗೆ ಗೊತ್ತಿರೋರು ಅಕ್ಕಪಕ್ಕದಲ್ಲಿರೋರಿಗೆಲ್ಲ ಕೊಟ್ಟಿದ್ದೀವಿ. ನಮಗೆಲ್ಲ ಅಂದರೆ ನಮಗಂತೂ ಅಡುಗೆ ಮನೆಯಲ್ಲಂತೂ ಒಂದು ದಿವಸ ಬಿಟ್ಟು ಒಂದು ದಿವಸ ಏನಾದರೂ ಒಂದು ಸಲಾಡ್ಗೆ ಬೀನಿಸ್ನ ಹಬೆ ಕೊಟ್ಟು ನೀರಲ್ಲಿ ಅದನ್ನು ಸಲಾಡಲ್ಲಿ ಮಾಡ್ತಾಯಿದ್ದೆ. ಅಡುಗೆ ಪಲ್ಯ ಈ ರೀತಿಯಲ್ಲಿ ಮಾಡ್ತಾನೇ ಇದ್ದೆ. ಬಂದವ್ರಿಗೆ, ನಮ್ಮ ಮನೆಗೆ ಬಂದವ್ರಿಗೆ ಅವ್ರಿಗೂ ಕಳಿಸ್ತಾ ಇದೆ ಪಾರ್ಸಲ್ನ.
ಅಷ್ಟು ಬೀನಿಸಿಗೆ ಬಿಟ್ಟಿದೆ. ಬೀನಿಸಲ್ಲ, ಎಲ್ಲ ತರಕಾರಿ ಹೂಗಳು ಅಷ್ಟೇ. dogs are crying. ನೋಡಿ ಈ ಸಲ ಎಷ್ಟು ಸೌತೆಕಾಯಿ ಜುಕ್ನಿ ಎಲ್ಲ ಬಿಡ್ತು ನೋಡಿ. ಟೊಮೊಟೊ ಬರೋ ವಾರಕ್ಕೆ ಇನ್ನೇನು ರೆಡಿ ಆಗಿಬಿಡುತ್ತೆ. ಇನ್ನೊಂದು 3-4 ದಿವಸದಲ್ಲಿ ಹಣ್ಣು ಆಗಿಬಿಡುತ್ತೆ ಅದು. ಈ ಥರ ಸ್ವಲ್ಪ ನಿಧಾನ, ಸ್ವಲ್ಪ ಬೇಗ ಬೆಳೆಯೋ ಥರ ಈ ರೀತಿಯಲ್ಲಿ ನೋಡಿ ಹಾಕೊಂಡಿದ್ದೆ. ನೋಡಿ ಕೆಳಗಡೆನ ಹಣ್ಣಾಗಿದೆ. ಸಾಂಬಾರಿಗೆಲ್ಲ ಅತಿಯಾಗಿ ಅಂದರೆ ಒಂದು 3-4 ನೋಡಿ ಹೂವು ಎಷ್ಟು ಮೊಳ ಬರ್ತಿತ್ತು ಒಂದೊಂದು ಸಲ ಕಿತ್ತರೇನು ಅಂತಂದರೆ, ಅಷ್ಟು ಹೂವು ಬರ್ತಿತ್ತು. ಅಯ್ಯಪ್ಪ ಸ್ವಾಮಿ ಹೂವು ನನಗಂತೂ ತುಂಬ ಖುಷಿ ಆಯಿತು ಈ ಸಲ ಅಂತೂ ಮನಸ್ಸಿಗೆ. ನೋಡ್ಬೋದು ನೀವು ಎಷ್ಟು ಉದ್ದಕ್ಕೆ ಕೆಳಗಡೆ ಭೂಮಿ ನೆಲ ಇದೆಯಲ್ಲ, ಆ ನೆಲದಿಂದಲೇ ಆರಂಭ ಆಗಿದೆ ಬೀನ್ಸು. ಇದಾಗಿದ ನಂತರ ಇನ್ನೂ ಒಂದು ಕೆಲವು ಬೀನ್ಸ್ಗಳೆಲ್ಲ ಹಾಕಿದ್ದೀನಿ, ಅದು ಇನ್ನೂ ಇವಾಗ ಬರ್ತಾ ಇದೆ. ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಅದು ಆರಂಭ ಆಗುತ್ತೆ ಬೀನ್ಸ್ ಗಿಡ. ಈ ರೀತಿಯಲ್ಲಿ ಮಾಡಿ ಸೀಸನ್ ಪ್ರಕಾರವಾಗಿ ಹಾಕೊಂಡ್ಬಿಟ್ಟಿದ್ದೀನಿ ತರಕಾರಿಗಳನ್ನ. ನೋಡಿ ಎಷ್ಟು ಉದ್ದ ಇದೆ, ಮೇಲೆಯಿಂದ ಹಿಡಿದು ಬುಡವರೆಗೂ ಎಲೆಗಿಂತ ಜಾಸ್ತಿ ಕಾಯಿಗಳೇ, ಬೀನಿಸ್ ಕಾಯಿಗಳೇ ಇದೆ. ಬಟಾಣಿನೂ ಹೀಗೇನೆ. ಹೂಗಳಂತೂ ಇನ್ನೂ ಮುಂದೆ ವಿಡಿಯೋದಲ್ಲಿ ಇನ್ನೂ ಜಾಸ್ತಿ ಯಾಕಂದರೆ ಕೀಳ್ತಾನೇ ಇರ್ತೀನಿ, ಬೆಳೀತಾನೇ ಇರುತ್ತೆ ಹೂವು. ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಮಾತಾಡಿದ್ದೀನಿ ಅಂತಲೇ ಗೊತ್ತಾಗ್ತಾಯಿಲ್ಲ, ಯಾಕಂದರೆ ನಮ್ಮ ತೋಟದಲ್ಲಿ ಆ ನೆನಪೆಲ್ಲ ಆಗ್ತಾಯಿತ್ತು. ಅವತ್ತು ದಿನಗಳೆಲ್ಲ ಹೇಗಿತ್ತು, ಎಲ್ಲರೂ ಹೇಗೆ ನೋಡ್ತಾಯಿದ್ರು ನಾನು ಬೀನೀಸ್ ಎಲ್ಲ ಕೀಳಬೇಕಾದ್ರೆ. ಹೋಗೋರು ಬರೋರು, ಅಕ್ಕಪಕ್ಕದಲ್ಲಿರೋ ಮನೆಗಳಿಗೆ ಯಾರಾದರೂ ನೆಂಟ್ರುಗಳು ಬಂದರೆ, ಅವ್ರ ಫ್ರೆಂಡ್ಸ್ಗಳು ಬಂದಾಗೆಲ್ಲ ಹೇಗೆ ನೋಡ್ತಾಯಿದ್ರು ನಮ್ಮ ತೋಟಗಳನ್ನ ಅನ್ನೋದು ಇನ್ನೂ ನಂಗೆ ನೆನಪಿದೆ. ಖುಷಿ ಅಂದರೆ ಅಷ್ಟಿಷ್ಟು ಖುಷಿ ಆಗ್ತಾಯಿಲ್ಲ. ಅದು ನಿಮಗೆಲ್ಲರಿಗೂ ಇವಾಗ ತೋರಿಸಿದ ಆಮೇಲೆ ಎಷ್ಟೋ ಸಮಾಧಾನ. ನನಗೆ ತುಂಬ ದಿವಸದ ಆಸೆ ಇತ್ತು ನನಗೆ, ಯಾವಾಗಪ್ಪ ತೋರಿಸ್ತೀನಿ ನಿಮ್ಮೆಲ್ಲರಿಗೂ ಅಂತೇಳಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಖುಷಿ ಆಗಿದೆ ಅನಿಸುತ್ತೆ. ನಮ್ಮ ತೋಟದಲ್ಲಿ ಬೆಳೆದಿರುವಂಥ ತರಕಾರಿಗಳು, ಹೂಗಳೆಲ್ಲ ನೋಡಿ ಹೇಗೆ ಮತ್ತೆ ರೆಡಿಯಾಗಿದೆ ನೋಡಿ. ಮತ್ತೆ ಇನ್ನೊಂದು 2-3 ದಿವಸ ಬಿಟ್ಕೊಂಡು ಅಷ್ಟೊತ್ತಿಗೆ ರೆಡಿ ಇರುತ್ತೆ ಬೀನ್ಸ್, ಇದು ಸೌತೆಕಾಯಿ. ಇವಾಗ ನೋಡಿ ಚೆರಿ ಟೊಮೊಟೊ ಒಳ್ಳೆ ಮುತ್ತು ಬರುತ್ತಲ್ಲ, ಮುತ್ತನ್ನ ಪೋಣಿಸಿದ್ರೆ ಹೇಗಿರುತ್ತೆ ಹಾಗಿದೆ ನೋಡಿ. ಒಂದೇ ಒಂದು ಚುಕ್ಕೆ ಇರಲಿಲ್ಲ. ಚೆರಿ ಟೊಮೊಟೊ ಅಂತೂ 2-3 ಥರದ ಬಣ್ಣದ ಹಾಕಿದ್ನಲ್ಲ, ಅದರಲ್ಲೂ ಅತಿ ಜಾಸ್ತಿ ಹೆಚ್ಚಿಗೆ ಸಿಹಿ ಥರ ಇದ್ದಿದ್ದು ಅಂತಂದರೆ ಈ ಚೆರಿ ಟೊಮೊಟೊನೇ.
ಭಾರಿ ಇದೊಂದು ಬ್ಯಾಚ್ ಆಗುತ್ತೆ ಅಂದ್ಕೊಳ್ಳಿ. ಇದನ್ನೆಲ್ಲ ಕಿತ್ತಿ ಇವತ್ತು ಸಲಾಡ್ ಮಾಡಿದ್ದೀನಿ ಅಂದರೆ ಒಂದು ದಿವಸಕ್ಕೆ ಮತ್ತೆ ಕೆಳಗಡೆ ಬ್ಯಾಚು ಅದು ರೆಡಿ ಆಗ್ತಾಯಿದೆ ಅಂದರೆ ನೋಡಿ ಇದು ರೆಡಿ ಇರುತ್ತೆ. ಇದಾದಮೇಲೆ ಪಕ್ಕದಲ್ಲಿ ಆ ಥರ ನೋಡಿ ಆ ಕಡೆನೂ ಹೂವು ಹಾಕಿದ್ದೀನಿ. ಈ ಥರದ್ದು ಚೆಂಡು ಹೂವನಲ್ಲೂ ತುಂಬ 2-3 ಕಲರ್ ಥರದ್ದು ಚೆಂಡು ಹೂವು ಹಾಕಿದ್ದೀನಿ ನೋಡಿ. ಅವಾಗೆಲ್ಲ ಕಿತ್ತಿರೋದು ನೋಡಿದ್ರಿ, ಇವಾಗ ನೋಡಿರಿ ಆವಾಗಲೇ ಆರಂಭ ಅಂದರೆ ರೆಡಿ ಇದೆ. ಆವಾಗಲೇ ಈ ಕಡೆ ಟೊಮೊಟೊ ಸಾಂಬಾರ್ಗೆ ರೆಡಿ ಇದೆ ನೋಡಿ. ಇವತ್ತು ಕಿಳೋದಕ್ಕೆ ಇವಾಗ ಟೊಮೊಟೊ ರೆಡಿ ಇದೆ ನೋಡಿ, ಇದರಲ್ಲೂ 2 ಇದೆ. ಆಮೇಲೆ ಏನು ಅಂತಂದರೆ ವಿಶೇಷ, ನಮ್ಮ ತೋಟದಲ್ಲಿ ಈ ಥರ ಗಿಡ ಹಾಕಿದ್ದೀನಿ, ಈ ಥರ ಹಾಕಿಲ್ಲ ಅಂದ್ಕೊಂಬಿಡಿ. ಬದನೆಕಾಯಿ ನೋಡಿ 3 ಕಿತ್ತಿದ್ದೀನಿ ಬದನೆಕಾಯಿ ಮೊಳಕೆ ಸಾರಿಗೆ, ಹುಳ್ಳಿಕಾಳು ಮೊಳಕೆ ಸಾರಿಗೆ. ಮತ್ತು ಇದು ಬೇಕು ಮೊಳಕೆ ಸಾರಿಗೆನೆ. ಇನ್ನೊಂದು 4-5 ದಿವಸ ಬಿಟ್ಟು ಮತ್ತೆ ಮೊಳಕೆ ಸಾಂಬಾರು ಮಾಡಿದಾಗ ಅವಾಗ ಇಲ್ಲಿ ನೋಡ್ಬೋದು ನೀವು ಕಳಂಗ್ರಿ ಗಿಡ, ಕಳಂಗ್ರಿ ಹಣ್ಣು ಗಿಡನೂ ಹಾಕಿದ್ದೀನಿ, ವಾಟರ್ ಮಿಲನೂ ಹಾಕಿದ್ದೀನಿ. ಹೇಗೆ ಬರುತ್ತಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ನೀವೇ ನೋಡ್ತೀರಾ, ಎಷ್ಟು ದಪ್ಪ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ಈ ರೀತಿಯಲ್ಲಿ ಕಂದಮ್ಮ ಏನು ಮಾಡ್ತಾರೆ ಅಂದರೆ ಈ ಥರ ಮನಗಿಸಿದಾಗ ಇವಾಗ ಏನು ಮಾಡ್ತಾರೆ ಅಂದರೆ ತೊಟ್ಲು ಕೊನೆಯಲ್ಲಿ ಈ ಥರ ಬಂದುಬಿಡ್ತಾರೆ. ಈ ಕಡೆ ಅಥವಾ ಆ ಕಡೆ ಫುಲ್ಲು ವಾಲ್ ಬಿಟ್ಟಿರ್ತಾರೆ, ತೊಟ್ಲು ಹಿಂಗೆ ವಾಲ್ ಬಿಟ್ಟಿರುತ್ತೆ. ಆ ಥರ ಕೆಲಸ ಮಾಡ್ತಾ ಇರ್ತಾರೆ ಕಂದಮ್ಮ. ನೋಡಿ ಇನ್ನೊಂದು ಸ್ವಲ್ಪ ನೋಡಿ ಈಗ ತಳ್ಳಿಬಿಡ್ತಾರೆ, ಅವಾಗ ಫುಲ್ಲು ಹಿಂಗೆ ವಾಲ್ಕೊಂಬಿಟ್ಟಿರುತ್ತೆ. ಅತಿ ಹುಷಾರಾಗಿರಬೇಕು. ಮತ್ತು ಕಾಲನ್ನ ಹಾಕಿ ಈ ಕಡೆ ಬರೋದು ಪ್ರಯತ್ನ ಪಡ್ತಾ ಇರ್ತಾರೆ. ಈ ರೀತಿಯಲ್ಲಿ ಸಮಯನ ಕಳೀತಾ ಇದ್ದೀನಿ ನೋಡಿ. ಯಾಕೆ ಇಷ್ಟೊಂದು ಕೋಪದಲ್ಲಿದ್ದಾರೆ ಅಂತ ಹೇಳಿ, ಯಾಕಂದರೆ ಕ್ಯಾಮ್ರಾ ನಾವು ತುಂಬ ಮುಂದೆ ಎತ್ಕೊಂಡು ಹೋಗಿದ್ದೀವಿ ನೋಡಿ. ಅವ್ರ ಕೋಪ ಹೇಗಿದೆ ಅಂತೇಳಿ ಕ್ಯಾಮ್ರಾ ಕಂಡ್ರೆ ಆಗಲ್ಲ ನೋಡಿ. ಇವಾಗೆಲ್ಲ ಸ್ವಲ್ಪ ಶಕ್ತಿ ಇರೋದ್ರಿಂದ ಏನು ಮಾಡ್ತಾರೆ ಅಂದರೆ ಕ್ಯಾಮ್ರಾನೇ ಹಿಡಿದು ಬಿಡ್ತಾರೆ. ಆ ರೀತಿಯಲ್ಲಿ ಈ ಥರ ಮ್ಯೂಸಿಕ್ ಕ್ಲಾಸು, ಬೆಳಗ್ಗೆ ಹೊತ್ತು ಆಟ ಪಾಠಗಳು ಈ ರೀತಿಯಲ್ಲಿ ಮಾಡ್ತಾನೇ ಇರ್ತಾರೆ. ವೆರಿ ಗುಡ್ ನೀವು ನೋಡ್ಬೋದು ನೋಡಿ. ಇಲ್ಲಿ ಕಾಲ ಹತ್ರ ಬಾಲ್ನ ಇಟ್ಟರೆ ಸಾಕು, ಕೈಯಲ್ಲಿ ಎತ್ತಿ ಕೊಡ್ತಾರೆ ನೋಡಿ. ಯಾವುದೇ ಚೆಂಡು ಇದೆ ಅಂತಲ್ಲ, ಯಾವುದನ್ನು ಕೊಡಿ ಕಾಲಿಂದ ಕೈಗೆ ಎತ್ತೋದು, ಇಲ್ಲಾಂದರೆ ಕಾಲಿಂದನೇ ಎತ್ತಿ ಮೇಲೆ ತಲೆ ಮೇಲೆ ಹಾಕ್ತಾರೆ. ಆ ಥರನೂ ಇದೆ ವಿಡಿಯೋ, ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನೋಡ್ತೀರಾ ನೀವು ಅದನ್ನೆಲ್ಲ. ಇದು ಪ್ರತಿನಿತ್ಯನೂ ಒಂದು ಎಕ್ಸಸೈಸ್ ಥರ ಸಿತಾರ ಅವ್ರಿಗೆ ಮಾಡೋದಕ್ಕೆ ಇದು. ಮತ್ತು ಪ್ರತಿನಿತ್ಯ ಥರ ಉರುಳು ಸೇವೆ ಆಗಲೇಬೇಕು, ಇದು ಅವ್ರಿಗೆ ಒಂಥರ ಎಕ್ಸಸೈಸ್ ಥರ ಅವ್ರಿಗೆ. ಹಾಗೆ ನೋಡಿ, ನೀವು ಮೊನ್ನೆಲ್ಲ ಪಾಠನ ಕಲ್ತಿದ್ದೀರಾ, ಮತ್ತು ಇವಾಗ ಏನಾದರೂ ಯೋಗ ಕ್ಲಾಸ್ಗೆ ನಾವು ಹೋಗೋದಕ್ಕೆ ಕಷ್ಟ ಆಗ್ತಾಯಿದೆ, ಎಲ್ಲ ಕಡೆನೂ ಯೋಗ ಬೆಲೆ ಜಾಸ್ತಿ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಸಿತಾರ ಯೋಗ ಕ್ಲಾಸಿಗೆ ಬಂದುಬಿಡಿ. ಎಲ್ಲ ರೀತಿಯಾದ ಸಿಂಪಲಾಗಿರುವಂಥ ಯೋಗಗಳನ್ನೆಲ್ಲ ನಿಮ್ಗೆ ಹೇಳ್ಕೊಡ್ತಾರೆ. ಅತಿ ಸುಲಭವಾಗಿ ಯೋಗನ ಹೇಳ್ಕೊಡ್ತಾರೆ. ನೀವು ನೋಡ್ಕೊಳ್ಳಿ ಹಾಗೆಯೇ ಹೇಗೆ ಮಾಡ್ತಾರೆ ಯೋಗಗಳನ್ನ ಅಂತ ಹೇಳಿ. ನೋಡಿ, ಅದನ್ನು ಹಣನೇ ತಗೊಳಲ್ಲ, ದುಡ್ಡು ಇಲ್ಲದೆ ಯೋಗ ಕ್ಲಾಸ್ನ ಹೇಳ್ಕೊಡ್ತಾರೆ. ನಿಮಗೆ ಯೋಗ ಕ್ಲಾಸ್ಗೆ ಫೀಸ್ ತೊಗೊಳಲ್ಲ ಅಂತ ಹೇಳಿದ್ನಲ್ಲ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ತೊಗೊಳಲ್ಲ. ಇವಾಗ ತಾನೇ ಪಕ್ಕದಲ್ಲಿ ಬಂದು ಕೂತಿದ್ದಾರೆ, ಬಾಳೆಹಣ್ಣು ತಿನ್ಕೊಂಡು ಕೂತಿದ್ದಾರೆ. ಹಾಗೆಯೇ ಯಾರೆಲ್ಲ ಮನಸ್ಸಿಗೆ ದುಃಖದಲ್ಲಿ ಬೇಜಾರಲ್ಲಿರ್ತೀರ, ನಗೋದು ಹೇಗೆ ಜೀವನದಲ್ಲಿ ಖುಷಿಯಾಗಿರಬೇಕು, ಏನಿಲ್ಲ ಅಂದ್ರೇನೋ ಅಂತ ಹೇಳಿ ಅದನ್ನು ಸಿತಾರ ಅವ್ರು ಹೇಳ್ಕೊಡ್ತಾ ಇದ್ದಾರೆ ನಿಮಗೆ, ಹೇಗೆ ಖುಷಿಯಾಗಿರಬೇಕು ಅಂತೇಳಿ. ಈ ಥರ ನಾನು ಇವಾಗ ನೋಡ್ಕೊಳ್ಳಿ ಹಾಗೆಯೇ ಇನ್ನು ಏನೇನು ಮಾಡ್ತಾರೆ ಅಂತ ತರಲೇನ. ಈ ರೀತಿಯಲ್ಲಿ ಸ್ನೇಹಿತರೆ ಸಿತಾರ ಜೊತೆಲಿ ಸಮಯನ ಕಳ್ಕೊಂಡು ನಮ್ಮ ತೋಟದಲ್ಲಿ ಮುದ್ದಾದ ಸಮಯನ ಅವ್ರ ಜೊತೆಯಲ್ಲಿ ಇದು ಮಾಡಿ ಜೊತೆಯಲ್ಲಿದ್ದು, ಹಾಗೆಯೇ ನಮ್ಮ ತೋಟದಲ್ಲಿ ಬೆಳೆಸಿರುವಂಥ ತರಕಾರಿ ಹೂಗಳು, ನನ್ನ ಕಂದಮ್ಮನ ತುಂಟಾಟ ಸ್ವಲ್ಪ, ಹಾಗೆ ಸ್ಟ್ರಾಬೆರಿ ತೋಟಕ್ಕೆ ಕರ್ಕೊಂಡೋಗಿ ಸ್ಟ್ರಾಬೆರಿ ಎಲ್ಲ ಕಿತ್ತಿರೋದು ನಿಮ್ಗೆ ಅಷ್ಟೊಂದು ವಿಡಿಯೋ ಹಾಕಿಲ್ಲ, ಉದ್ದ ಆಗುತ್ತೆ ಅಂತೇಳಿ. ಈ ರೀತಿಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ತೋರಿಸಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ದಯವಿಟ್ಟು ನಿಮಗೇನಾದರೂ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನೀವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಹಾಗೆಯೇ ಲೈಕ್ ಮಾಡೋದಂತೂ ದಯವಿಟ್ಟು ಮರಿಲೇಬೇಡಿ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಲಿ ಆದಷ್ಟು ಬೇಗ ಬರ್ತೀನಿ. ನಿಮ್ಮನೆ ಹುಡುಗಿ ಪ್ರೀತಿಯ ಸವಿತಾ ಮಾಡುವ. ನಮಸ್ಕಾರಗಳು.